ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಕಡೆಯಿಂದ ಏನೈತಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕಾಲ್ಫರ್ಮ್ ಆಗಿರ್ತದೆ. ಸೊ ಇದು RPC ಏನೈತಿ ಟೋಟಲ 3395 ಹುದ್ದೆಗಳು ಇದರಲ್ಲಿ ಇರ್ತಾವ. ಅಂದ್ರೆ ಇದು ನಾನ್ ಕಲ್ಯಾಣ ಕರ್ನಾಟಕ. ಸೊ ಇಲ್ಲಿ ಡೀಟೇಲ್ ಆಗಿ ಈ ನೋಟಿಫಿಕೇಶನ್ ನೋಡೋಣ. ಸೊ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಏನೈತಿ 2266 ಹುದ್ದೆಗಳು ಇರ್ತಾವ. ಮಹಿಳಾ ಅಭ್ಯರ್ಥಿಗಳಿಗೆ ಏನೈತಿ 755 ಹುದ್ದೆಗಳು ಇರ್ತಾವ. ನೆಕ್ಸ್ಟ್ ಇಲ್ಲಿ ಸೇವಾ ನಿರತ ಪುರುಷರಿಗೆ ಏನೈತಿ 257 ಇದಾವ. ಸೇವಾ ನಿರತ ಮಹಿಳೆಯರಿಗೆ 82 ಹುದ್ದೆಗಳಿದಾವ. ಸೊ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಇಲ್ಲಿ ಹುದ್ದೆಗಳಿದಾವ. ಟೋಟಲ 3395 ಹುದ್ದೆಗಳು ಇಲ್ಲಿ ಇರ್ತಾವ. ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿ ನೋಡೋದಾದ್ರೆ PUC ಆಗಿರ್ಬೇಕು. ಸೊ PUC ಅನ್ನ ಇಲ್ಲಿ ನೀವು ಮುಗಿಸಿರ್ಬೇಕು. ನೆಕ್ಸ್ಟ್ ಇಲ್ಲಿ ಏಜ್ ಕ್ರೈಟೇರಿಯಾನ ನೋಡಬಹುದು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಲ್ಲಿ 33 ವರ್ಷದವರೆಗೆ ನಡೀತದ. ನೆಕ್ಸ್ಟ್ 2A 2B 3A 3B ಅವರಿಗೆ 35. ನೆಕ್ಸ್ಟ್ ಅರಣ್ಯ ಪ್ರದೇಶದ ಬುಡಕಟ್ಟು ಜನಾಂಗರಿಗೆ ಏನೈತಿ ಇಲ್ಲಿ 38 ವರ್ಷದವರೆಗೆ ಇಲ್ಲಿ ಗರಿಷ್ಠ ವಯೋಮಿತಿಯನ್ನ ಇಟ್ಟಿರ್ತಾರ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಸೇವಾನಿವೃತ್ತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೂ ನೀವು ನೋಡಬಹುದು. ನೆಕ್ಸ್ಟ್ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಕ ದಿನಾಂಕವನ್ನ ನೋಡ್ಬೋದು ನೀವು. ಸೊ ಇಲ್ಲಿ ಪ್ರಾರಂಭಿಕ ದಿನಾಂಕ ಏನೈತಿ 8/6/2026 ಅಂದ್ರೆ 8ನೇ ತಾರೀಕು ಇದೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಸೊ ಕೊನೆಯ ದಿನಾಂಕ ಏನೈತಿ ಜುಲೈ 3ರವರೆಗೆ ನಿಮ್ಗೆ ಟೈಮ್ ಇರ್ತದೆ. ಸೊ ಜುಲೈ 3ರವರೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಶುಲ್ಕ ಪಾವತಿಗೆ ಏನೈತಿ ಒಂದಿನ ಎಕ್ಸ್ಟ್ರಾವನ್ನ ಇಲ್ಲಿ ಕೊಟ್ಟಿದ್ದಾರೆ. 4ನೇ ತಾರೀಕುವರೆಗಾಗಿ ನೀವು ಇಲ್ಲಿ ಶುಲ್ಕವನ್ನ ಪಾವತಿ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ವೇತನ ಶ್ರೇಣಿಯನ್ನ ನೋಡ್ಬೋದು. ಇಲ್ಲಿ ಸ್ಟಾರ್ಟಿಂಗ್ ಏನೈತಿ 37,000 ರೂಪಾಯಿ ಐತಿ. ಸೊ ಸ್ಟಾರ್ಟಿಂಗ್ ಇದ ಬೇಸಿಕ್ ಪೇ ಆಗಿರ್ತದೆ. ಇದಕ್ಕೆ ಅಲಾವೆನ್ಸ್ಗಳ DA ಎಲ್ಲ ಕೂಡಿ ಏನೈತಿ ಇದು ಇಲ್ಲಾಂದ್ರೂ 50,000ದವರೆಗೆ ನಿಮ್ಗೆ ಸಿಗ್ತದ ಸ್ಟಾರ್ಟಿಂಗ್ ಅನ್ನ. ನೆಕ್ಸ್ಟ್ ಪಿಂಚಣಿ ಸೌಲಭ್ಯ ಕೂಡ ಇಲ್ಲಿ ಇರ್ತದ. ನೆಕ್ಸ್ಟ್ ಇಲ್ಲಿ ಅರ್ಜಿ ಶುಲ್ಕವನ್ನ ನೋಡ್ಬೋದು. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಲ್ಲಿ 2Aದವ್ರಿಗೆ ಎಲ್ಲರಿಗೂ ಏನೈತದ 750 ಅದ. ನೆಕ್ಸ್ಟ್ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಏನೈತಿ ಇಲ್ಲಿ ಮಾಜಿ ಸೈನಿಕ ತೃತೀಯ ಲಿಂಗಿಗೆ ಇಲ್ಲಿ 500 ರೂಪಾಯಿ ಇಲ್ಲಿ ಶುಲ್ಕವನ್ನ ಅಪ್ಲಿಕೇಶನ್ ಫೀ ಅನ್ನ ಇಟ್ಟಿರ್ತಾರ. ಸೊ ಪರೀಕ್ಷಾ ವಿಧಾನ ನೋಡ್ರಿ, ಇಲ್ಲಿ ಹುದ್ದೆಗಳಿಗೆ OMR ಸೀಟ್ ಮುಖಾಂತರ ಇಲ್ಲಿ ಪರೀಕ್ಷೆಯನ್ನ ನಡೆಸ್ತಾರ. ಇದ KE ಕಡೆಯಿಂದನ ನಡೆಸ್ತಾರೋ. ಒಂದ ಪರೀಕ್ಷೆ ಇರ್ತದ. ಮೊದಲ KSP ಇತ್ತು. ಸೊ ಈಗ KEದವ್ರಿಂದ ನೋಟಿಫಿಕೇಶನ್ ಅಧಿಸೂಚನೆಯನ್ನ ಬಿಟ್ಟಿರ್ತಾರ. ಇಲ್ಲಿ ಪ್ರಶ್ನೆ ಪತ್ರಿಕೆ ನೋಡ್ಬೋದು. 100 ಕ್ವಶನ್ ಇಲ್ಲಿ ಇರ್ತಾವ. 100 ಮಾರ್ಕ್ಸಿಗೆ 90 ನಿಮಿಷಗಳ ಕಾಲ ಇಲ್ಲಿ ಟೈಮಿಂಗ್ ಇರ್ತದ. ಸೊ ಲಿಖಿತ ಪರೀಕ್ಷೆ ದಿನಾಂಕವನ್ನು ಕೂಡ ಇಲ್ಲಿ ಬಿಟ್ಟಿರ್ತಾರ ಆಲ್ರೆಡಿ. ಸೊ ಇಲ್ಲಿ 2/8/2026 ಬೆಳಗ್ಗೆ 10:30ರಿಂದ 12ರವರೆಗೆ ಇಲ್ಲಿ ಎಕ್ಸಾಮ್ ಇರ್ತದ. ಕಡ್ಡಾಯ ಕನ್ನಡ ಏನೈತಿದು. ಸೊ ಇದರಲ್ಲಿ ಪಾಸ್ ಆಗಿರ್ಬೇಕು. ಸೊ 10th ಅಥವಾ ಸೆಕೆಂಡ್ ಇಯರ್ ಏನೈತಿ ನಿಮ್ಗೆ ಮೊದಲೇ ಅಥವಾ ಎರಡನೇ ವಿಷಯ ಕನ್ನಡವನ್ನ ಕಲ್ತಿದ್ರೆ ಏನೈತಿ ಸಾಕಾಗ್ತದ. ನೆಕ್ಸ್ಟ್ ಋಣಾತ್ಮಕ ಮೌಲ್ಯಮಾಪನ ಇರ್ತದ. 0.25 ಅಂಕ ಇಲ್ಲಿ ಕಟ್ ಆಗ್ತದ. 4 ಕ್ವಶನ್ಗೆ ಏನೈತಿ 4ರಲ್ಲಿ 1 ತಪ್ಪಾದ್ರೆ ಏನೈತಿ 4ಕ್ಕೆ 4 ತಪ್ಪಾದ್ರೆ 1 ಇಲ್ಲಿ ಕಡಿತವನ್ನ ಮಾಡ್ತಾರೋ. ನೆಕ್ಸ್ಟ್ ಲಿಖಿತ ಪರೀಕ್ಷೆಯಲ್ಲಿ ಏನೈತಿ 1:5 ಅನುಪಾತದಲ್ಲಿ ಇಲ್ಲಿ ಅಭ್ಯರ್ಥಿಗಳನ್ನ ಇಲ್ಲಿ ಫಿಸಿಕಲ್ ಏನೈತಿ ಇಲ್ಲಿ ಸೆಲೆಕ್ಟ್ ಮಾಡ್ತಾರೋ. ಸೊ ನೆಕ್ಸ್ಟ್ ಇಲ್ಲಿ ನೀವು ಫಿಸಿಕಲ್ ಬರುವಾಗ ಏನೇನು ತಗೊಬರ್ಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಇದನ್ನ ನೆಕ್ಸ್ಟ್ ನೋಡ್ನು ಯಾವಾಗಾರ ನಾವು ಬೇರೆ ಒಂದು ವಿಡಿಯೋ ಮಾಡಿ. ಇಲ್ಲಿ ಹೈಟ್ ಅನ್ನು ನೋಡ್ರಿ 168 ಸೆಂಟಿಮೀಟರ್ ಇಟ್ಟಿದ್ದಾರೆ. ಸೊ ಎದೆ ಸುತ್ತಳತೆ 86 ಅದ. ಸೊ ವಿಸ್ತರಣೆ ಏನೈತಿ ಇಲ್ಲಿ 5 ಸೆಂಟಿಮೀಟರ್ ಹಿಗ್ಬೇಕು. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳೇ ಹೈಟ್ ಏನೈತಿ 157 ಅದ. ತೂಕ 45 kg ಅದ. ನೆಕ್ಸ್ಟ್ ಇಲ್ಲಿ ಬುಡಕಟ್ಟು ಜನಾಂಗದವ್ರಿಗೆ 155 ಅದ. ನೆಕ್ಸ್ಟ್ ಕನಿಷ್ಠ ಎತ್ತರ ಏನೈತಿ 150 ಅದ. ನೆಕ್ಸ್ಟ್ ಇಲ್ಲಿ ಫಿಸಿಕಲ್ ನೋಡ್ರಿ 1600 ಮೀಟರ್ ಏನೈತಿ ಇಲ್ಲಿ 6.5 ನಿಮಿಷದಾಗ ಓಡಬೇಕು. ನೆಕ್ಸ್ಟ್ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಇವು ಎರಡರಲ್ಲಿ ಒಂದು ನೀವು ಮಾಡ್ಬೇಕಾಗ್ತದ. ಉದ್ದ ಜಿಗಿತ ಅಂದಲ್ಲಿ 1.2 ಮೀಟರ್ಸ್ ಇಲ್ಲಿ ಕಡಿಮೆ ಇಲ್ಲದಂತೆ ಹೈಟ್ ನೀವು ಜಿಗಿಬೇಕು. ಅಥವಾ ಉದ್ದ ಜಿಗಿತದಲ್ಲಿ ಏನೈತಿ ಇಲ್ಲಿ 3.80 ಮೀಟರ್ ಏನೈತಿ ಕಡಿಮೆ ಇಲ್ಲದಂತೆ ಇಲ್ಲಿ ನೀವು ಜಿಗಿಬೇಕು. ಇದಕ್ಕೆ ಮೂರು ಅವಕಾಶಗಳು ಇರ್ತಾವ. 3 ಅವಕಾಶದಲ್ಲಿ ಪಾಸ್ ಮಾಡ್ಬೇಕು ನೀವು. ಮತ್ತೆ ಇದು ಗುಂಡು ಎಸೆತ ಏನೈತಿ ಎಲ್ಲರಿಗೂ ಫಿಕ್ಸ್ ಇರ್ತದ. ಪುರುಷ ಅಭ್ಯರ್ಥಿಗಳಿಗೆ ಏನೈತಿ ಇದು 5.6 ಮೀಟರ್ ಏನೈತಿ ಇಲ್ಲಿ ಕಡಿಮೆ ಇಲ್ಲದಂತೆ ನೀವು 7.26 kg ಇಲ್ಲಿ ಗುಂಡನ ಎಸಿಬೇಕಾಗ್ತದ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ 400 ಮೀಟರ್ ಇರ್ತದ. 2 ನಿಮಿಷ ಮೀರದಂತೆ ಏನೈತಿ ಇಲ್ಲಿ ನೀವು ಓಡಬೇಕಾಗ್ತದ. ನೆಕ್ಸ್ಟ್ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಇಲ್ಲಿ 0.9 ಮೀಟರ್ ಇಲ್ಲಿ 2.5 ಮೀಟರ್
ಇಲ್ಲಿ ನೀವು ಜಿಗಬೇಕಾಗ್ತದ. ನೆಕ್ಸ್ಟ್ ಗುಂಡು ಎಸೆತ 4 kg ಇರ್ತದ, 3.75 ಮೀಟರ್ ಕಡಿಮೆ ಇಲ್ಲದಂತೆ ಇಲ್ಲಿ ಉಗಿಬೇಕಾಗ್ತದ. ನೆಕ್ಸ್ಟ್ ಸೊ ಫಿಸಿಕಲ್ ಬಗ್ಗೆ ಡೀಟೇಲ್ ಆಗಿ ಎಲ್ಲ ಕೊಟ್ಟಿದ್ದಾರೆ, ನೀವು ನೋಡ್ಕೊರಿ. ಈ PDF ಅನ್ನ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಇದಷ್ಟು ಏನೈತಿ ನೋಟಿಫಿಕೇಶನ್ ಬಗ್ಗೆ ಆಗಿದೆ. ಸೊ ಈಗಾಗಲೇ ಡೇಟನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸಾಮ್ ಡೇಟಾ ಆಲ್ರೆಡಿ ಕೊಟ್ಟಿದ್ದಾರೆ. ಇನ್ನು ಕಡಿಮೆ ಅಂದ್ರೆ ಒಟ್ಟ 2 ತಿಂಗಳು ಇತ್ತು. ಇದು ಜೂನು, ಜುಲೈ, ಆಗಸ್ಟ್ 2ನೇ ತಾರೀಕಲ್ಲಿ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ, ಲಿಖಿತ ಪರೀಕ್ಷೆ. ಸೊ 3ನೇ ತಾರೀಕು 7 ಏನೈತಿ ಇಲ್ಲಿ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ 1 ತಿಂಗಳು ಬಿಟ್ಟು ಏನೈತಿ ಇಲ್ಲಿ ಎಕ್ಸಾಮ್ ಇರ್ತದ. ಸೊ ಹಾಗಾಗಿ ಎಲ್ಲ ಅಭ್ಯರ್ಥಿಗಳು ಚೆನ್ನಾಗಿ ಓದ್ಕೋಬೇಕು. ಸೊ ಇದ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಏನೈತಿ KE ಕಡೆಯಿಂದ ನಡೆಸಿರುವ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗಿದೆ. ಸಪರೇಟ್ ಆಗಿ ಪ್ಲೇ ಲಿಸ್ಟ್ ಕೂಡ ಅದನ್ನ ನೀವು ಚೆಕ್ ಮಾಡ್ಬೋದು. ಸೊ ನಾ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ದಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊರಿ, ಅಥವಾ ಡಿಸ್ಕ್ರಿಪ್ಷನ್ ದಲ್ಲಿ ಕೂಡ ಇರ್ತದ, ಅಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.